ಕೈಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ಧೂಮಪಾನದ ಅಭ್ಯಾಸವಿರುವವರಿಗೆ ಯಾವುದು ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಉಸಿರಾಟದ ತೊಂದರೆ, ಬಿ ಬೆಳಕಿನ ಕೆಮ್ಮು, ಸಿ ಅತಿಯಾದ ಗೊರಕೆ, ಡಿ ಹೆಚ್ಚು ಮೂತ್ರ ವಿಸರ್ಜನೆ. ಉತ್ತರ ಆಪ್ಷನ್ ಬಿ ಬೆಳಕಿನ ಕೆಮ್ಮು. ಬೆಳಗ್ಗೆ ಕೆಮ್ಮು ಆಯಾಸದಿಂದ ಕೂಡಿದ್ದರೆ ಅಥವಾ 2 ವಾರಗಳಿಗಿಂತ ಹೆಚ್ಚು ಕಾಲ ನಿರಂತರ ನೋಯುತ್ತಿರುವ ಗಂಟಲಿನ ಜೊತೆಗೆ ಯಾವುದೇ ಸುಧಾರಣೆಯ ಲಕ್ಷಣಗಳಿಲ್ಲದೆ ಎಚ್ಚರಗೊಳ್ಳುವುದು ಸಹ ಕ್ಯಾನ್ಸರ್ನ ಸಂಕೇತವಾಗಿದೆ ಎಂದು ತಜ್ಞರು ತಿಳಿಸುತ್ತಾರೆ. ಮದುವೆಯಲ್ಲಿ ಸಪ್ತಪದಿ ತುಳಿಸುವುದರ ಅರ್ಥವೇನು? ಆಪ್ಷನ್ಸ್: ಎ ಧನವೃದ್ಧಿ, ಬಿ ಉತ್ತಮ ದಾಂಪತ್ಯ, ಸಿ ಸಂತಾನ ವೃದ್ಧಿ, ಡಿ ಸುಖ ವೃದ್ಧಿ. ಈ ಮೇಲಿನ ಸಪ್ತಪದಿಯ 7 ಹೆಜ್ಜೆಗಳಲ್ಲಿ ಮೊದಲನೇ ಹೆಜ್ಜೆ ಅನ್ನವೃದ್ಧಿಗೆ, ಎರಡನೇ ಹೆಜ್ಜೆ ಬಲವೃದ್ಧಿಗೆ, ಮೂರನೇ ಹೆಜ್ಜೆ ಧನವೃದ್ಧಿಗೆ, ನಾಲ್ಕನೇ ಹೆಜ್ಜೆ ಸುಖ ವೃದ್ಧಿಗೆ, ಐದನೇ ಹೆಜ್ಜೆ ಸ್ನೇಹ ವೃದ್ಧಿಗೆ, ಆರನೇ ಹೆಜ್ಜೆ ದಾಂಪತ್ಯ ಜೀವನಕ್ಕೆ ಹಾಗೂ ಏಳನೇ ಹೆಜ್ಜೆ ಸಂತಾನ ವೃದ್ಧಿಗೆ ಎಂಬ ನಂಬಿಕೆಯಿಂದ ಸಪ್ತಪದಿಯನ್ನು ತಿಳಿಸಲಾಗುತ್ತದೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅಪಾರವಾಗಿ ಹೆಚ್ಚಿಸಬೇಕಾದರೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಎಳನೀರು, ಬಿ ನೆಲ್ಲಿಕಾಯಿ, ಸಿ ಗುಲ್ಕಂಡ್, ಡಿ ನಿಂಬೆ ರಸ. ಆಪ್ಷನ್ ಬಿ ನೆಲ್ಲಿಕಾಯಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹಾಗೂ ತ್ವಚೆಯ ಆರೋಗ್ಯವನ್ನು ವೃದ್ಧಿಸುವ ಪೋಷಕಾಂಶಗಳಿದ್ದು ಇವು ಕರುಳಿನಲ್ಲಿರುವ ಆರೋಗ್ಯ ಸ್ನೇಹಿ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅಪಾರವಾಗಿ ವೃದ್ಧಿಸುತ್ತವೆ. ಭಾರತದಲ್ಲಿ ಇದುವರೆಗೂ ಎಷ್ಟು ಬಾರಿ ನೋಟು ಅಮಾನ್ಯೀಕರಣ ಮಾಡಲಾಗಿದೆ? ಆಪ್ಷನ್ಸ್: ಎ 2 ಬಾರಿ, ಬಿ 3 ಬಾರಿ, ಸಿ 4 ಬಾರಿ, ಡಿ 5 ಬಾರಿ. ಆಪ್ಷನ್ ಬಿ 3 ಬಾರಿ. ವಾಸ್ತವವಾಗಿ ಭಾರತದಲ್ಲಿ ಇದುವರೆಗೆ 3 ಬಾರಿ ನೋಟು ಅಮಾನ್ಯೀಕರಣ ನಡೆದಿದೆ. 10 ಮರಗಳನ್ನು ನೆಟ್ಟಾಗ ಯಾವ ದೇಶದಲ್ಲಿ ಸರ್ಕಾರಿ ನೌಕರಿ ನೀಡಲಾಗುತ್ತದೆ? ಆಪ್ಷನ್ಸ್: ಎ ಆಫ್ರಿಕಾ, ಬಿ ಫಿಲಿಪೈನ್ಸ್, ಸಿ ದುಬೈ, ಡಿ ಕ್ಯೂಬಾ. ಆಪ್ಷನ್ ಬಿ ಫಿಲಿಪೈನ್ಸ್. ಹೃದಯ ಹಾಗೂ ಇತರ ಅಂಗಗಳು ಆರೋಗ್ಯವಾಗಿರಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಡ್ರೈ ಫ್ರೂಟ್ಸ್, ಬಿ ಕಲ್ಲಂಗಡಿ, ಸಿ ಸೀಬೆ, ಡಿ ಸೊಪ್ಪು. ಆಪ್ಷನ್ ಸಿ ಸೀಬೆ ಹಣ್ಣು ಸೇವಿಸುವುದರಿಂದ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ತಗ್ಗಿಸಿ ಹೃದಯ ಹಾಗೂ ಇತರ ಪ್ರಮುಖ ಅಂಗಾಂಗಗಳ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿಯೂ ಕೂಡ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಯಾವುದು ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವುದರಲ್ಲಿ ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಅರಿಶಿನ, ಬಿ ಸಾಸಿವೆ, ಸಿ ಲವಂಗ, ಡಿ ಏಲಕ್ಕಿ. ಆಪ್ಷನ್ ಸಿ ಲವಂಗ. ಮಸಾಲೆ ತಯಾರಿಕೆಯಲ್ಲಿ ಬಳಸುವ ಲವಂಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬಿಳಿ ರಕ್ತ ಕಣಗಳ ಪ್ರಮಾಣವನ್ನು ಹೆಚ್ಚಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಯಾವುದೇ ರೀತಿಯ ಬಾಹ್ಯ ಒತ್ತಡಗಳು ಆಗದಂತೆ ತಡೆಯುವುದು ಯಾವುದು? ಆಪ್ಷನ್ಸ್: ಎ ಕರುಳು, ಬಿ ರಕ್ತ, ಸಿ ದ್ರವ, ಡಿ ಮಾಂಸ. ಆಪ್ಷನ್ ಸಿ ದ್ರವ. ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಸುತ್ತ ಆಮ್ನಿಯಾಟಿಕ್ ದ್ರವ ಎಂಬ ಅತಿ ಸ್ನಿಗ್ಧ ದ್ರವ ಸುತ್ತುವರೆದಿರುತ್ತದೆ ಹಾಗೂ ಇದು ಬಾಹ್ಯ ಒತ್ತಡಗಳಿಗೆ ಮೆತ್ತೆಯಂತೆ ಕಾರ್ಯನಿರ್ವಹಿಸಿ ಮಗುವಿನ ಮೇಲೆ ಆಘಾತವಾಗದಂತೆ ಕಾಪಾಡುತ್ತದೆ. ಗ್ಯಾಸ್ಟ್ರಬಲ್ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸುವುದರಿಂದ ತಕ್ಷಣ ಆರಾಮವಾಗುತ್ತದೆ? ಆಪ್ಷನ್ಸ್: ಎ ಮೆಂತೆ, ಬಿ ಇಂಗು, ಸಿ ಅರಿಶಿನ, ಡಿ ಜೇನುತುಪ್ಪ.
ಆಪ್ಷನ್ ಬಿ. ನಾವು ಅಡುಗೆಗೆ ಬಳಸುವ ಇಂಗು ಸಾಧ್ಯವಾದಷ್ಟು ಬೇಗ ಗ್ಯಾಸ್ಟ್ರಿಕ್ ಅನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗಾಗಿ ಸರಿಯಾದ ಜೀರ್ಣಕ್ರಿಯೆಗಾಗಿ ತರಕಾರಿಯನ್ನು ಬೇಯಿಸುವಾಗ 1 ಚಿಟಿಕೆ ಇಂಗು ಸೇರಿಸುವುದು ಯಾವಾಗಲೂ ಒಳ್ಳೆಯದು. ಇಡೀ ದೇಹದಲ್ಲಿ ಉರಿ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮಜ್ಜಿಗೆ, ಬಿ ಹೀರೆಕಾಯಿ, ಸಿ ಸೌತೆಕಾಯಿ, ಡಿ ಅನಾನಸ್. ಆಪ್ಷನ್ ಬಿ ಹೀರೆಕಾಯಿ. ಹೀರೆಕಾಯಿ ತಿರುಳನ್ನು ತುಪ್ಪದಲ್ಲಿ ಬೇಯಿಸಿ ಮೊಸರಿನ ಜೊತೆ ಸೇವಿಸಿದರೆ ಉರಿ ಕಡಿಮೆಯಾಗಿ ದೇಹ ತಂಪಾಗುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.